ನಾರದರೆ ಎಲ್ಲ ಕಾಲಘಟ್ಟದಲ್ಲೂ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಠಕ್ಕಾಗಿ, ತಮ್ಮ ಸಾಧನೆಗಾಗಿ, ಒಳ್ಳೆಯದಕ್ಕಾಗಿ, ಕೆಟ್ಟದಕ್ಕಾಗಿ ರಕ್ಷಿಸಲು ಮತ್ತು ನಿರ್ನಾಮಗೊಳಿಸಲು ಎಷ್ಟೋ ವರ್ಷಗಳ ಕಾಲ ಎಂಥ ಕಠಿಣ ಸಂದರ್ಭ ಒದಗಿದರೂ ಸಹ ಕುಗ್ಗದೆ ತಮ್ಮ ಜೀವವನ್ನೇ ಲೆಕ್ಕಿಸದೆ ತಮಗೆ ಬೇಕಾದ ವರಕ್ಕಾಗಿ ತಪಸ್ಸಿಸಿದವರನ್ನು ನೋಡಿದ್ದೀರಿ. ಆದರೆ ಎಂದಾದರೂ ನಿಷ್ಕಲ್ಮಶ ಭಕ್ತಿಯಿಂದ, ನಿಸ್ವಾರ್ಥದಿಂದ, ಏನನ್ನೂ ಅಪೇಕ್ಷಿಸದೆ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಮೀರಿ ದೇವತೆಗಳ ಮೇಲಿರುವ ಪರಿಶುದ್ಧ ಪ್ರೀತಿಯಿಂದ ಒಂದು ಮಹಾಕಾರ್ಯದ ಸಂಪೂರ್ಣತೆಗೆ ತಪಸ್ಸಿಸಿದವರನ್ನು ನೋಡಿದ್ದೀರಿಯೇ? ಖಂಡಿತವಾಗಿಯೂ ಇಲ್ಲ ಪ್ರಭು. ಇಂತಹರು ಈ ಲೋಕದಲ್ಲಿ ಇರಲು ಸಾಧ್ಯವೇ ಪ್ರಭು? ಇದ್ದಾರೆ ನಾರದರೆ. ಯಾರು? ಆ ಮನುಷ್ಯನು ಪ್ರಭು. ಮನುಷ್ಯನಲ್ಲ, ಪ್ರಾಣಿ, ಗಜರಾಜ. ಉತ್ತಮ ಕಾರ್ಯದ ಸಂಘರ್ಷ ಒಂದು ಕಡೆಯಾದರೆ, ತನ್ನ ಸ್ವಾರ್ಥಕ್ಕಾಗಿ ಸಂಘರ್ಷಿಸುತ್ತಿರುವ ಅಸುರನು ಇನ್ನೊಂದು ಕಡೆ. ಕೆಲವು ವರ್ಷಗಳ ಹಿಂದೆ ಅಸುರನಾದ ರಂಭಾಸುರ ಮತ್ತು ಎಮ್ಮೆ ರೂಪಧಾರಿ ಮಹಿಷಿ ಎಂಬ ದಂಪತಿಗಳು ಬ್ರಹ್ಮದೇವರನ್ನು ಕುರಿತು ತಪಸ್ಸಿಸುತ್ತಿರುತ್ತಾರೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಕೇಳಿ ಅಸುರ ದಂಪತಿಗಳೇ, ನಿಮ್ಮ ಅಪೇಕ್ಷೆ ಏನೆಂದು? ಪ್ರಣಾಮಗಳು ಬ್ರಹ್ಮದೇವ. ನಿಮ್ಮ ಈ ಘೋರ ತಪಸ್ಸಿನಿಂದ ನಾನು ಸಂತೃಪ್ತನಾಗಿರುವೆ. ನೀವು ಕೇಳುವ ವರವನ್ನು ಪ್ರಸಾದಿಸುತ್ತೇನೆ. ನಮ್ಮ ಅಪೇಕ್ಷೆ ಏನೆಂದರೆ ದೇವ, ಅಸುರರ ಬುದ್ಧಿಯುಳ್ಳ, ಯೋಚನ ಶಕ್ತಿಯುಳ್ಳ, ಮಹಾಜ್ಞಾನಿಯಾದ ಮತ್ತು ಆನೆಯ ಬಲವುಳ್ಳ ಹಾಗೂ ಆನೆಯ ಮುಖಧಾರಿಯಾದ ಪುತ್ರನನ್ನು ವರವಾಗಿ ನೀಡು ದೇವ. ತಥಾಸ್ತು. नमः शिवाय. ओम नमः शिवाय. ओम नमः शिवाय. ओम नमः शिवाय. Shivaya, Om Namah Shivaya, Om Namah Shivaya.
ಧನ್ಯೋಸ್ಮಿ ಮಹೇಶ್ವರ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜೀವನ ಪೂರ್ಣವಾಯಿತು. ನಿಸ್ವಾರ್ಥ ಭಕ್ತಿ ಮತ್ತು ತಪಸ್ಸಿನಿಂದ ನನ್ನೀ ಮನವು ತುಂಬಿ ಬಂದಿಹುದು ಗಜರಾಜ. ಕೇಳು, ನಿನಗೇನು ವರ ಬೇಕೆಂದು. ನನ್ನ ಇಚ್ಛೆಯೇನೆಂದರೆ ಮಹಾದೇವ, ನನ್ನ ಈ ಬದುಕಿನಲ್ಲಿ ಯಾವ ಇಚ್ಛೆಗಳು ಉಳಿದಿಲ್ಲ. ಇರುವುದೊಂದೇ ಸಂಕಲ್ಪ. ನನ್ನ ಈ ದೇಹವು ದೇವತೆಗಳ ಮಹಾಕಾರ್ಯಕ್ಕೆ ಮತ್ತು ದೇವತೆಗಳಿಗೆ ಉಪಯುಕ್ತವಾಗಬೇಕು. ಅಂತಹ ವರವನ್ನು ಪ್ರಸಾದಿಸು ಮಹಾದೇವ. ನಿನ್ನ ಈ ನಿಸ್ವಾರ್ಥ ತ್ಯಾಗ ತಪಸ್ಸಿನ ಕಾರ್ಯದಿಂದ ಮುಂಬರುವ ಎಲ್ಲಾ ಲೋಕಗಳು ನಿನ್ನನ್ನು ನೆನಪಿಟ್ಟುಕೊಳ್ಳುತ್ತದೆ. ನೀನು ನಿಸ್ವಾರ್ಥ ಭಕ್ತಿಯಾರ್ಥವಾಗಿ ಉಜ್ವಲಿಸುತ್ತೀಯ. ತಥಾಸ್ತು. ನೀನು ಎಲ್ಲ ವಿದ್ಯೆಯಲ್ಲೂ ಪ್ರಬಲನಾಗಿರುವೆ. ಆದರೆ ನಿನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಇದು ಸಾಲುವುದಿಲ್ಲ. ಅದಕ್ಕಾಗಿ ನೀನು ಅಮರತ್ವವನ್ನು ಹೊಂದಬೇಕು. ಸೂಕ್ತ ಸಮಯ ಬಂದಾಗ ಅಗೋ ಆ ದೂರದಲ್ಲಿ ಕಾಣುತ್ತಿರುವ ಮೇಲು ಪರ್ವತವನ್ನೇರಿ ಮಹಾದೇವರನ್ನು ಕುರಿತು ಘೋರ ತಪಸ್ಸು ಮಾಡು. ಅವರನ್ನು ಸಂತೃಪ್ತಿಗೊಳಿಸಿದರೆ ಮಾತ್ರ ಇದು ಸಾಧ್ಯ. ನನಗೇನೋ ಇದು ನಿನ್ನಿಂದ ಅಸಾಧ್ಯವೆನಿಸುತ್ತದೆ. ನನ್ನಿಂದ ಇದು ಅಸಾಧ್ಯವೇ? ನನ್ನಿಂದ ಅಸಾಧ್ಯವಾಗದು ಈ ಲೋಕದಲ್ಲೇ ಇಲ್ಲ. ತಾನೇ ಎಲ್ಲ, ತನಗೆ ಸರಿಸಾಟಿ ಯಾರೂ ಇಲ್ಲ ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಅಧರ್ಮವು ದೇವತೆಗಳ ತಾಳ್ಮೆ ಪರೀಕ್ಷಿಸಲು ಮುಂದಾಗುವ ಸಮಯ. ಪ್ರಾರಂಭವಾಗುವ ಮಹಾಘೋರ ಸಮರವನ್ನು ನಾ ಹೇಳುವುದಿಲ್ಲ, ನೀವೇ ಕಣ್ಣಾರೆ ನೋಡುತ್ತೀರಾ ನಾರದರೆ. ಇಂದ್ರಲೋಕ, ನನ್ನ ಲೋಕ, ಗಜಾಮುಖ ಸುರಲೋಕ,